ಇನ್ನು ಜಮ್ಮುವಿನಲ್ಲಿ ಟರ್ಕಿ ಡ್ರೋನ್ ಬಳಸಿ ಪಾಕ್ ದಾಳಿಯನ್ನ ನಡೆಸಿರುವಂತದ್ದು ನೌಶೇರಾದಲ್ಲಿ ನಾಗರಿಕರನ್ನ ಗುರಿಯಾಗಿಸಿ ಅದನ್ನೇ ಮಾಡ್ತಾ ಇದೆ ಪಾಕಿಸ್ತಾನ. ನಾಗರಿಕರನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸ್ತಾ ಇದೆ. ಪಾಪಿ ಪಾಕಿಸ್ತಾನದ ಕುತಂತ್ರದ ಆಟ ಬಟ ಬಯಲಾಗ್ತಾ ಇದೆ. ಜೊತೆಗೆ ಟರ್ಕಿ ಡ್ರೋನ್ ಅನ್ನ ಬಳಸ್ತಾ ಇದೆ ಪಾಕಿಸ್ತಾನ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ನಾವು ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ. 300-400 ಡ್ರೋನ್ಗಳು ಏಕಾಏಕಿ ದಾಳಿಯನ್ನು ನಡೆಸ್ತಾ ಇದೆ. ಅದರಲ್ಲೂ ಜಮ್ಮು ಒಂದರಲ್ಲೇ 8-10 ಡ್ರೋನ್ಗಳ ದಾಳಿಯಾಗಿದ್ದು ಅದರ ಅವಶೇಷಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯ ದಾಳಿ ಆಗ್ತಾ ಇದೆ ಅಂತ ಎಲ್ಲ ಟರ್ಕಿ ಡ್ರೋನ್ಗಳನ್ನು ಬಳಸಿ ನೌಶೇರಾ ಭಾಗದಲ್ಲಿ ಅದರಲ್ಲೂ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ನಾಚಿಕೆಯಾಗಬೇಕು ಪಾಕಿಸ್ತಾನಕ್ಕೆ. ಪದೇ ಪದೇ ಸುಳ್ಳು ಮೇಲೆ ಸುಳ್ಳು ಹೇಳ್ಕೊಂಡು ಬರ್ತಾ ಇರುವಂತಹ ಪಾಕಿಸ್ತಾನ ಯಾರನ್ನು ಗುರಿಯಾಗಿಸ್ತಾ ಇದೆ ಅಂತಂದ್ರೆ ನಾಗರಿಕರನ್ನ. ಹೀಗಾಗಿಯೇ ಸುಮಾರು 3,000 ಕಿಲೋಮೀಟರ್ಗೂ ಅಧಿಕ ನಾವು ಗಡಿಯನ್ನೇನು ಹಂಚ್ಕೊಳ್ತೀವಿ ಪಾಕಿಸ್ತಾನದ ಜೊತೆ. 4 ರಾಜ್ಯಗಳು, ಅಲ್ಲಿ ಗಡಿ ಯುದ್ಧಕ್ಕೂ ಕೂಡ ಹಲವು ಕಡೆಗಳಲ್ಲಿ ಈ ರೀತಿಯಾದಂತಹ ದಾಳಿಯನ್ನು ನಡೆಸ್ತಾ ಇದೆ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ ಜಮ್ಮುವಿನ ನೌಶೇರಾ ಭಾಗದ್ದು. ಅಲ್ಲಿ ಈ ರೀತಿ ನಾಗರಿಕರನ್ನ ಗುರಿಯಾಗಿಸಿ ಅಟ್ಯಾಕ್ ಆಗಿದೆ. ಹಲವು ಮನೆಗಳಿಗೆ ಅಲ್ಲಿ ಜಖಮ್ ಆಗಿದ್ದನ್ನು ಕೂಡ ನಾವಾಗಲೇ ಗಮನಿಸಿದ್ವಿ. ಜೊತೆಗೆ ಪಾಪಿ ಪಾಕಿಸ್ತಾನ ಯಾವ ರೀತಿ ಕುತಂತ್ರತನವನ್ನ ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ದೃಶ್ಯಗಳಿವೆ.